ವರಮಹಾಲಕ್ಷ್ಮಿ ಹಬ್ಬದಂದು ಶುಭಾರಂಭ. ಮೊದಲ ದಿನವೇ ಉಚಿತ ತಿಂಡಿ ವಿತರಣೆ, ಜನರಿಂದ ಉತ್ತಮ ಪ್ರತಿಕ್ರಿಯೆ. ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ಮಾಕಳಿ ಪ್ರದೇಶದಲ್ಲಿ ನೂತನ ಶ್ರೀದೇವಿ ಗ್ರ್ಯಾಂಡ್ ಹೋಟೆಲ್ ಇಂದು ವರಮಹಾಲಕ್ಷ್ಮಿ ಹಬ್ಬದ ಶುಭ ದಿನದಂದು ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಉದ್ಘಾಟನೆಯ ಅಂಗವಾಗಿ ಗ್ರಾಹಕರಿಗೆ ಉಚಿತ ತಿಂಡಿ ವಿತರಣೆ ಮಾಡಲಾಗಿದ್ದು, ಸ್ಥಳೀಯರು ಹಾಗೂ ಸಾರ್ವಜನಿಕರು ತಿಂಡಿಯನ್ನ ಸವಿದು ಹೋಟೆಲ್ನ ಆಹಾರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಮಾಕಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗುಣಮಟ್ಟದ ಹಾಗೂ ರುಚಿಯಾದ ಆಹಾರ ಒದಗಿಸುವ ಹೋಟೆಲ್ನ ಅವಶ್ಯಕತೆ ಇತ್ತು. ಇದನ್ನ ಮನಗೊಂಡು ರಮೇಶ್ ಪೂಜಾರಿ ಅವರು ಶ್ರೀದೇವಿ ಗ್ರ್ಯಾಂಡ್ ಹೋಟೆಲ್ ಆರಂಭಿಸಿದ್ದು, ಸ್ಥಳೀಯ ಜನರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ನೀಡುವುದು ಮುಖ್ಯ ಉದ್ದೇಶವಾಗಿದೆ. ಹೈಜಿನಿಕ್ ಫುಡ್, ಉತ್ತಮ ರುಚಿ ಮತ್ತು ಕೈಗೆಟುಕುವ ದರಕ್ಕೆ ಆದ್ಯತೆ ನೀಡಲಾಗಿದ್ದು, ಹೋಟೆಲ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಬಗೆಯ ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ಒದಗಿಸಲಾಗ್ತಾ ಇದೆ. ಉದ್ಘಾಟನಾ ದಿನವೇ ಸಾರ್ವಜನಿಕರಿಂದ ದೊರೆತ ಉತ್ತಮ ಸ್ಪಂದನೆಗೆ ಸಂತಸ ವ್ಯಕ್ತಪಡಿಸಿದ ಹೋಟೆಲ್ ಮಾಲೀಕರು ಮುಂದಿನ ದಿನಗಳಲ್ಲಿಯೂ ಗ್ರಾಹಕರಿಗೆ ಗುಣಮಟ್ಟದ ಸೇವೆ ಮತ್ತು ರುಚಿಕರ ಆಹಾರ ನೀಡುವ ಭರವಸೆ ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮಾಕಳಿಯ ಆಸುಪಾಸಲ್ಲಿ ಒಂದು ಅತ್ಯುತ್ತಮ ಹೋಟೆಲ್ ಅನ್ನ ಆರಂಭಿಸಬೇಕನ್ನುವಂತಹದ್ದು ಇಲ್ಲಿಯ ಸ್ಥಳೀಯರ ಆಶಯ ಆಗಿತ್ತು. ಆ ನಿಟ್ಟಿನಲ್ಲಿ ನಾವು ಶ್ರೀದೇವಿ ಗ್ರ್ಯಾಂಡ್ ಅನ್ನುವಂತಹ ಹೋಟೆಲ್ ಅನ್ನ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಉದ್ಘಾಟಿಸಿಕೊಂಡಿದ್ದೇವೆ. ಈ ಭಾಗದ ಜನರಿಗೆ ಶುಚಿ ಮತ್ತು ರುಚಿಯಾದ ಆಹಾರವನ್ನ ಒದಗಿಸುವಂತಹದ್ದು ನಮ್ಮ ಈ ಹೋಟೆಲ್ನ ಮುಖ್ಯ ಉದ್ದೇಶ. ಅದರೊಂದಿಗೆ ನಮ್ಮ ಮೈನ್ ಇಂಟೆನ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಹೈಜಿನಿಕ್ ಫುಡ್ ಅನ್ನ ಪ್ರೊವೈಡ್ ಮಾಡುವಂತಹದ್ದು. ಅದ್ರ ಜೊತೆಗೆ ಟೇಸ್ಟ್ ಅನ್ನ ಆಡ್ ಮಾಡಿ ಕೊಡುವಂತಹದ್ದು. ಇಲ್ಲಿ ಟೇಸ್ಟ್ ಹೈಜಿನಿಕ್ ಅಂತ ಬಂತು ಅಂದ ತಕ್ಷಣ ಜನರ ಮನಸ್ಸಿಗೆ ಅನ್ಸ್ಬಹುದು ತುಂಬಾ ಕಾಸ್ಟ್ಲಿ ಇರಬಹುದೇನೋ ಅಂತ. ಇಲ್ಲ, ಖಂಡಿತ ಕೈಗೆಟುಕುವ ದರದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಐಟಮ್ಗಳನ್ನ ನಮ್ಮ ಈ ಹೋಟೆಲ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಈಗಾಗಲೇ ಉದ್ಘಾಟನೆ ಮಾಡಿಕೊಂಡಿದ್ದೇವೆ. ಉದ್ಘಾಟನೆಯ ದಿನವಾಗಿರ್ತಕ್ಕಂತಹ ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆಯ ತನಕ ನಾವು ಉಚಿತ ತಿಂಡಿಯನ್ನ ಜನರಿಗೆ ನೀಡಿರುತ್ತೇವೆ. ನಮ್ಮ ಹೋಟೆಲ್ನ ವಿವಿಧ ತಿಂಡಿಗಳನ್ನ ಇವತ್ತು ಜನರು ಸವಿದಿದ್ದಾರೆ. ಆ ಮೂಲಕ ನಮಗೆ ಸ್ಪಷ್ಟ ಪ್ರತಿಕ್ರಿಯೆ ಬಂದಿದೆ. ಜನರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ಮುಂದೇನೂ ಕೂಡ ಇದೇ ರೀತಿಯ ಪ್ರತಿಕ್ರಿಯೆಯನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಇದರೊಂದಿಗೆ ನೀವೆಲ್ಲರೂ ಕೂಡ ಈ ಭಾಗದ ಲೋಕಲ್ ಜನ ಏನಿದ್ದೀರಾ, ನಮ್ಮ ಈ ಶ್ರೀದೇವಿ ಗ್ರ್ಯಾಂಡ್ ಹೋಟೆಲ್ಗೆ ತುಂಬು ಮನಸ್ಸಿನಿಂದ ಶುಭ ಹಾರೈಸಿದ್ದೀರಿ. ಮುಂದೆಯೂ ನಮ್ಮ ಶುಭ ಹಾರೈಕೆ ನಮ್ಮೊಂದಿಗಿರಲಿ ಎಂಬ ಆಶಯದೊಂದಿಗೆ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ. ಏನಿವತ್ತು ಶ್ರೀದೇವಿ ಗ್ರ್ಯಾಂಡ್ ಹೋಟೆಲ್ ಇವತ್ತು ವರ ಮಹಾಲಕ್ಷ್ಮಿ ಹಬ್ಬ. ಇವತ್ತು ಈ ಹೋಟೆಲ್ ಶುಭಾರಂಭಕ್ಕೆ ವರಮಹಾಲಕ್ಷ್ಮಿ ತಾಯಿ ಆಶೀರ್ವಾದ ಸದಾ ಇರಲಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಈ ನಾಡಿನ ಜನತೆಗೆ, ನಮ್ಮ ಲೋಕಲ್ ಜನಗಳಿಗೆ ಶುಭಾಶಯ ತಿಳಿಸ್ತಾ, ಇವತ್ತು ಏನು ನಮ್ಮ ರಮೇಶ್ ಪೂಜಾರಿ ಅವರು ಹಾಗೂ ಅವರ ದಂಪತಿಯವರು ಇವತ್ತೇನು ನಮ್ಮ ಮಾಕ್ಲಿನಲ್ಲಿ ಇವತ್ತು ಶ್ರೀದೇವಿ ಗ್ರ್ಯಾಂಡ್ ಅಂತ ಹೇಳಿ ಏನು ಒಂದು ಹೋಟ್ಲನ್ನ ಓಪನ್ ಮಾಡಿದ್ದಾರೆ. ಬಹಳ ಖುಷಿಯಾಗಿದೆ. ಇವತ್ತು ಅವರಿಗೆ ತಾಯಿ ಮೂಕಾಂಬಿಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಸದಾ ಇರಲಿ. ಹಾಗಾಗಿ ಇವತ್ತು ರುಚಿಯಾಗಿ ನಾನು ರಾತ್ರಿಯಿಂದಲೂ ಟೇಸ್ಟ್ ನೋಡ್ತಾ ಇದ್ದೀನಿ. ರಾತ್ರಿ ಕೂಡ ಟೇಸ್ಟ್ ನೋಡಿದೆ, ಬೆಳಿಗ್ಗೆ ಕೂಡ ಈಗ ಟಿಫನ್ ಎಲ್ಲ ಕೊಟ್ಟಿದ್ದಾರೆ. ಎಲ್ರಿಗೂ ಉಚಿತವಾಗಿ ಕೊಟ್ಟಿದ್ದಾರೆ, ಇಷ್ಟವರು ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದಲೂ 1,500 ಜನದ ಮೇಲೆ ಉಚಿತವಾಗಿ ಟಿಫನ್ ಮಾಡಿದ್ದಾರೆ ಜನ. ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ, ಊಟ ತಿಂಡಿ ಚೆನ್ನಾಗಿದೆ. ಬೆಳಗ್ಗೆಯಿಂದಲೂ ಟಿಫನ್ ಮಾಡಿದ್ದಾರೆ ಜನ, ಎಲ್ಲರ ಕಡೆಯಿಂದಲೂ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಮಾತನ್ನ ಹೇಳಿದ್ದಾರೆ ಜನಗಳಿಗೆ. ಹಾಗೂ ನಮ್ಮ ರಮೇಶ್ ಪೂಜಾರಿ ಅವರಿಗೆ, ದಂಪತಿಯವರಿಗೆ ಇವತ್ತು ವರಮಹಾಲಕ್ಷ್ಮಿ ತಾಯಿ ಒಳ್ಳೇದು ಮಾಡಲಿ. ಇವತ್ತು ಶ್ರೀದೇವಿ ಗ್ರ್ಯಾಂಡನ್ನ ಗ್ರ್ಯಾಂಡಾಗಿ ಓಪನ್ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಸದಾ ಅವ್ರಿಗೆ ಹಸನ್ಮುಖಿಯಾಗಿರ್ಲಿ. ಅವರು ಈ ನೆಲಮಂಗಲ ಬಿಟ್ರೆ ದಾಸಹಳ್ಳಿ, ಜಾಲಹಳ್ಳಿ ಕ್ರಾಸ್ ಅವರು ಯಾವುದೂ ಹೋಟ್ಲಿಲ್ಲ. ಹಾಗಾಗಿ ಈ ಒಂದು ಭಾಗದಲ್ಲಿ ಇಂಥ ಒಂದು ಹೋಟ್ಲ ಅವಶ್ಯಕತೆ ಇತ್ತು. ಅವರು ಮೂಕಾಂಬಿಕೆ ಆಶೀರ್ವಾದದಿಂದ ಇವತ್ತು ಇಲ್ಲೊಂದು ಹೋಟ್ಲ್ ಓಪನ್ ಮಾಡಿದ್ದಾರೆ. ಅವರಿಗೆ ತಾಯಿ ಸದಾ ಒಳ್ಳೇದು ಮಾಡಲಿ. ಇದೇ ರೀತಿ ಶುಚಿಯಾಗಿ ಹೋಟ್ಲು ಒಳ್ಳೆ ಊಟ ತಿಂಡಿ ಕೊಡ್ಲಿ, ಜನಗಳ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರಲಿ. ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ.
ಬಹಳ ಖುಷಿಯಾಗಿದೆ. ಅವ್ರಿಗೆ ದೇವರ ಆಶೀರ್ವಾದ, ವರಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕೊತೀನಿ.